ಸದ್ಯ ಕನ್ನಡ ಕಿರುತೆರೆಯಲ್ಲಿ ಬಿಗ್ ಬಾಸ್ ಸೀಸನ್ 12ರ ಫೀವರ್ ಜೋರಾಗಿ ನಡೀತಾ ಇದೆ. ಒಂದ್ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ, ಮತ್ತೊಂದ್ ಕಡೆ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಸಿಕ್ಕಾಪಟ್ಟೆ ಹೈಪ್ ಅನ್ನ ಕ್ರಿಯೇಟ್ ಮಾಡಿದೆ. ರೀಸೆಂಟ್ ಆಗಿ ಎಲಿಮಿನೇಟ್ ಆಗಿ ಬಂದಿರುವಂತಹ ಬಿಗ್ ಬಾಸ್ ಸೀಸನ್ 12ರ ಟಾಸ್ಕ್ ಕ್ವೀನ್ ರಾಶಿಕಾ ಶೆಟ್ಟಿ ಅವರ ಬ್ರದರ್ ಅಂದ್ರೆ ತಮ್ಮ ಲಿಖಿತ್ ಶೆಟ್ಟಿ ನಮ್ ಜೊತೆ ಸಿಕ್ಕಿದ್ದಾರೆ. ಮಾತುಕತೆಗೆ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಲಿಖಿತ್ ಅವರೇ, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಸರ್, ನಾನು ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ ಅಂಡ್ ಕಂಗ್ರಾಚುಲೇಷನ್ಸ್ ನಾನು ನಿಮ್ಗೂ ಹೇಳ್ತೀನಿ. ಬಿಕಾಸ್ ಯಾಕಂತಂದ್ರೆ ನೀವು ಕೂಡ ಬಿಗ್ ಬಾಸ್ ಮನೆಗೆ ಹೋಗಿದ್ರಿ. ಲೈಕ್ ಏನಂದ್ರೆ ನಿಮ್ಮ ಅಕ್ಕನ್ಗೆ ಒಂದಷ್ಟು ಸ್ಫೂರ್ತಿಯನ್ನ ತುಂಬಿಸ್ ಬಂದಿದ್ರಿ. ಹೆಂಗಿತ್ತು ನೀವು ಕೂಡ ಬಿಗ್ ಬಾಸ್ ಮನೆಗೆ ನಿಮ್ಮ ಅಕ್ಕನ ಮುಖಾಂತರ ಹೋಗಿದ್ದು ಮೊದಲಿಗೆ? ಲೈಕ್ ಫಸ್ಟ್ ಬಿಗ್ ಬಾಸ್ ಹೋಗ್ಬೇಕಾದ್ರೆ ಎಲ್ಲರಿಗೂ ಆಪರ್ಚುನಿಟಿ ಸಿಗಲ್ಲ. ಅದರಲ್ಲೂ ನಮಗ್ ಸಿಕ್ತು ಅಥವಾ ಆಪರ್ಚುನಿಟಿ ಅಂತಂದ್ರೆ ನಂಗೆ ತುಂಬಾ ಖುಷಿ ಆಯ್ತು. ಫಸ್ಟ್ ಅದ್ರಲ್ಲೂ ಅಮ್ಮನ್ ಕರ್ಕೊಂಡು ಹೋಗೋದು ಇನ್ನೂ ತುಂಬಾ ಖುಷಿ ಆಯ್ತು. ಸೊ ಎಲ್ಲಾರ್ಗು ಅದೊಂದು ಇದಾಗುತ್ತೆ. ಎಲ್ಲಾರ್ಗು ಲೈಕ್ ಮನೆಯವ್ರಿಗೆಲ್ಲ ಲೈಕ್ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಎಲ್ಲಾರು ನೋಡ್ತಾರೆ. ಅಕ್ಕನ ಮೂಲಕ ಅದೊಂದು ಆಪರ್ಚುನಿಟಿ ಸಿಕ್ತು ಅಂತ ತುಂಬಾ ಖುಷಿ ಆಯ್ತು. ಚೆನ್ನಾಗ್ ಅನಿಸ್ತು. ಓಕೆ, ಈಗ ಬಿಗ್ ಬಾಸ್ ಇಂದ ರಾಶಿಕಾ ಅವರು ಎಲಿಮಿನೇಟ್ ಆಗ್ಬಾರ್ದಿತ್ತು ಅನ್ನುವಂತ ಒಂದು ಟಾಕ್ ಇದೆ. ಸೊ ಯಾಕಂತಂದ್ರೆ ಪ್ರತಿಯೊಂದು ಟಾಸ್ಕ್ ಅಲ್ಲೂ ಕೂಡ ಅವ್ರದ್ದು ಚಾಮ್ ಅನ್ನ ತೋರಿಸಿದ್ದಾರೆ ಅನ್ನುವಂಥದ್ದು. ಅವ್ರು ಹೊರಗಡೆ ಬಂದಾಗ ಎಷ್ಟು ಬೇಜಾರಾಯ್ತು ಅಂಡ್ ಹಾಗೇನೆ ಬಂದ ಮೇಲೆ ಯಾವ ರೀತಿ ಸೆಲೆಬ್ರೇಷನ್ ಇತ್ತು ಅಂತ. ಲೈಕ್ ಬರ್ತಾಳೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಾ ಫಿನಾಲ್ ಇರ್ತಾಳೆ ಅಂತ ಪಕ್ಕಾ ಗೊತ್ತಿತ್ತು. ಸಡನ್ ಆಗಿ ಕಾಲ್ ಬಂತು, ಈ ತರ ಎವಿಕ್ಷನ್ ಇದೆ ಅಂತ ಅನ್ಬಿಟ್ಟು. ಅವಾಗ ಮತ್ತೆ 2 ಸತಿ ಕಾಲ್ ಮಾಡಿ ಕನ್ಫರ್ಮೇಶನ್ ಮಾಡ್ಕೊಂಡೆ ನಿಜಾನ ಸುಳ್ಳ ಅಂತ. ಬಟ್ ಕನ್ಫರ್ಮ್ ಆದ್ಮೇಲೆ ಎಲ್ಲೋ ಒಂದ್ ಕಡೆ ಬೇಜಾರಾಯ್ತು. ಅಷ್ಟು ಎಫರ್ಟ್ಸ್ ಹಾಕಿದ್ಲು ಫಿನಾಲೆಲಿ ಇರ್ಬೇಕು, ಗೆಲ್ಬೇಕು ಅಂತ. ಬಟ್ ಎಲ್ಲೋ ಒಂದ್ ಕಡೆ ಅದೊಂದು ಎಲ್ಲೋ ಫುಲ್ಫಿಲ್ ಆಗಿಲ್ಲ ಅಂತ ಒಂದ್ ಕಡೆ ಬೇಜಾರಾಯ್ತು. ಬಟ್ ಹೊರಗಡೆ ಬಂದ್ಮೇಲೆ ಜನರು ರೆಸ್ಪಾನ್ಸ್ ನೋಡಿದ್ವಿ, ಫ್ಯಾನ್ಸ್ ರೆಸ್ಪಾನ್ಸ್ ನೋಡಿ ತುಂಬಾ ಖುಷಿ ಆಯ್ತು. ಹೊರಗಡೆ ನಿಮ್ಮ ಅಕ್ಕನ ಕ್ರೇಜ್ ನೋಡಿ ಹೆಂಗ್ ಅನ್ನಿಸ್ತಿತ್ತು ನಿಮ್ಗೆ? ರಾಶಿಕಾ ಅವರ ಕ್ರೇಜ್ ನೋಡಿ. ಲೈಕ್ ಪರ್ಸ್ನಲಿ ನಾನು ಆ ತರ ನನ್ನ ಅಕ್ಕ ನೋಡ್ಬೇಕಂದ್ರೆ ನಂಗೆ ತುಂಬಾ ಆಸೆ ಇತ್ತು. ಲೈಕ್ ಅವಳ ಹೆಸರು ಕೂಗ್ಬೇಕು ಎಲ್ಲಾ ಕಡೆ, ಅವಳದು ಲೈಕ್ ಅವ್ರ ಕಂಡ್ರೆ ಇಷ್ಟ, ಅವ್ರು ಚೆನ್ನಾಗಿದ್ದಾರೆ ಆ ತರ ಎಲ್ಲ ಹೇಳ್ಬೇಕು ಅಂತ ತುಂಬಾ ಆಸೆ ಇತ್ತು. ಲೈಕ್ ಬಿಗ್ ಬಾಸ್ಗೆ ಹೋಗಾದ್ಮೇಲೆ ಎಲ್ಲಾ ಕಡೆ ಆ ಒಂದು ವಿಡಿಯೋಸ್ ಮಾಡೋದಾಗಿರ್ಬೋದು, ಅವ್ರು ಚೆನ್ನಾಗಿ ಆಡ್ತಾ ಇದಾರೆ, ಇಷ್ಟೊಂದು ಸ್ಟ್ರಾಂಗ್ ಹಂಗಿಂಗ್ ಅಂತೆಲ್ಲ ಕೇಳೋ ಟೈಮಲ್ಲಿ ತುಂಬಾ ಖುಷಿ ಆಗುತ್ತೆ. ನನ್ನ ಫ್ರೆಂಡ್ಸ್ ಆಗಿರ್ಬೋದು, ನಮ್ಮ ಅಪ್ಪನ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡೋರು, ಹೆಣ್ಮಕ್ಳು ಅಂದ್ರೆ ಸ್ಟ್ರಾಂಗ್ ಆಗಿರ್ಬೇಕು, ನಿಮ್ ಮಗಳೇ ಚೆನ್ನಾಗಿ ಆಡ್ತಾಳೆ ಹಂಗಿಂಗ್ ಅಂತ ಹೇಳೋರು. ಸೊ ಸಖತ್ ಖುಷಿ ಆಯ್ತು ಅದ್ ನೋಡ್ಬಿಟ್ಟು. ಲೈಕ್ ಎಲ್ಲಿ ನೋಡಿದ್ರು ರಾಶಿಕಾ ಅಂತ ವಿಡಿಯೋಸ್ ಮಾಡೋರು ನಂಗೆ ಶೇರ್ ಮಾಡ್ತಾ ಇದ್ರು, ನಿಮ್ಮ ಅಕ್ಕ ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ ಹಂಗಿಂಗ್ ಅಂತೆಲ್ಲ. ಅದ್ ನೋಡೆಲ್ಲ ಒಂದ್ ಕಡೆ ತುಂಬಾ ಖುಷಿ ಆಯ್ತು. ಯಾವ ಟಾಸ್ಕ್ ರಾಶಿಕಾ ಅವ್ರು ತುಂಬಾ ಚೆನ್ನಾಗಿ ಆಡಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ತು? ಎಲ್ಲಾ ಟಾಸ್ಕು ಚೆನ್ನಾಗಿ ಆಡಿದಾಳೆ. ಲೈಕ್ ಒಂದು ಅಂತ ಇಲ್ಲ, ಅವಳು ಆಡಿಲ್ಲಾನೆ ಬೇಜಾರ್ ಮಾಡ್ಕೊಂಡು ಕೂರೋದನ್ನ ನೋಡಿದೀನಿ ನಾನು. ಹೇಳ್ತಾ ಇರ್ತಿದ್ಲು ನನಗೆ ಆಡಕ್ ಚಾನ್ಸ್ ಸಿಕ್ಕಿಲ್ಲ ಅಂತ. ಲೈಕ್ ತುಂಬಾ ಚೆನ್ನಾಗಿ ಎಲ್ಲಾ ವಿಡಿಯೋಸ್ಗಳು ತುಂಬಾ ಎಲ್ಲ ಏನಂತಾರೆ ಟಾಸ್ಕ್ಗಳು ತುಂಬಾ ಚೆನ್ನಾಗಿ ಆಡಿದಾಳೆ. ಲೈಕ್ ತುಂಬಾ ಖುಷಿ ಆಯ್ತು ಅದು. ಮನೆಯಲ್ಲಿದ್ದ ರಾಶಿಕಾ ಶೆಟ್ಟಿ ಅವರಿಗೂ ಬಿಗ್ ಬಾಸ್ ಮನೆಯಲ್ಲಿದ್ದ ರಾಶಿಕಾ ಶೆಟ್ಟಿ ಅವರಿಗೂ ಏನೆಲ್ಲ ಡಿಫ್ರೆನ್ಸಸ್ ಕಾಣಿಸ್ತು ಅಂತ? ಡಿಫ್ರೆನ್ಸಸ್ ಅನ್ನೋದು ಯಾವ್ದು ಇರ್ಲಿಲ್ಲ. ಲೈಕ್ ಇಲ್ಲಿ ಹೆಂಗಿದ್ಲು ಇಲ್ಲೂ ಹಂಗೆ. ಏನಾರು ಬೇಜಾರಾಯ್ತು ಫ್ರೆಂಡ್ಸ್ ಆಗಿರ್ಬೋದು, ಮನೆಯವ್ರ ಮೇಲೆ ಏನೇ ಇದ್ರು ಆನ್ ಫೇಸ್ ಹೇಳ್ಬಿಡ್ತಾಳು ಅವಳು. ಅದು ಮನ್ಸಲ್ಲಿ ಇಟ್ಕೊಳ್ಳಲ್ಲ ಅಂಡ್ ತುಂಬಾ ಹೊತ್ತು ಕ್ಯಾರಿ ಮಾಡಲ್ಲ ಅವಳು ಅದನ್ನು. ಅವಳಲ್ಲೂ ಸೇಮ್ ಹಂಗೆ ಇದ್ಲು. ಬಟ್ ಗೇಮ್ ಅಂತ ಬಂದಾಗ ನಮ್ಮ ಮನೇಲಿ ಅನ್ಕೋತಾ ಇದ್ರು ಅವಳು ಆಡಲ್ವೇನೋ. ಬಟ್ ನಾನು ಹೇಳ್ತಿದ್ದೆ ಇಲ್ಲ ಸಕ್ಕ ಸ್ಟ್ರಾಂಗ್ ಇದ್ದಲ್ಲ ಅವಳು ಅಂತೆಲ್ಲ ಹೇಳ್ತಾ ಇದ್ದೆ. ಅದೆಲ್ಲ ಒಂದ್ ಕಡೆ ಅವಳೇ ಪ್ರೂವ್ ಮಾಡ್ಕೊಂಡ್ಲು. ಇವಾಗ ಅವಳಿಗೊಂದು ಇನ್ನೂ ಒಂದು ಜಾಸ್ತಿ ಕಾನ್ಫಿಡೆನ್ಸ್ ಇರುತ್ತೆ, ಎಲ್ಲೇ ಹೋಗಿ ಏನೇ ಫೇಸ್ ಮಾಡಕ್ಕಾಗಿರ್ಬೋದು ಎಲ್ಲದಕ್ಕೂ. ಸೊ ಅದೊಂದು ಚೇಂಜಸ್ ಇದೆ ಇವಾಗ. ಎಲ್ಲಾ ಕಡೆ ಫೇಸ್ ಮಾಡ್ತಾಳೆ ಇವಾಗ ಏನಾದ್ರು. ಬಿಗ್ ಬಾಸ್ ಮನೆಯಿಂದ ರಾಶಿಕಾ ಅವರು ಮನೆಗೆ ಬಂದ್ಮೇಲೆ ನಿಮ್ಮ ತಾಯಿ ಏನ್ ಹೆಂದ್ರು? ಹೆಂಗ್ ಖುಷಿ ಪಟ್ರ ಅಥವಾ ಬೇಜಾರಾದ್ರ ಹೆಂಗೆ ಅಂತ? ಲೈಕ್ ಅಮ್ಮಂಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತು. ಬರ್ತಾಳೆ ಅಂತ ನಾವ್ ಎಕ್ಸ್ಪೆಕ್ಟ್ ಮಾಡೇ ಇರ್ಲಿಲ್ಲ ಹೇಳ್ಬೇಕು ಅಂತಂದ್ರೆ. ಅದು ಎಫಿಕ್ಷನ್ ಆದ್ಮೇಲೆ ಆಕ್ಚುಲ್ ಆಗಿ ತುಂಬಾ ಬೇಜಾರಾದ್ರು ಅವರು. ಲೈಕ್ ಎಲ್ಲಾ ತರ ಆಯ್ತು. ಏನಕ್ಕಂದ್ರೆ ಅಷ್ಟು ಎಫರ್ಟ್ಸ್ ಹಾಕಿದ್ಲು, ಎಲ್ಲ ನೋಡಿದ್ರು, ಎಷ್ಟೊಂದ್ ಮನೆಯೊಳಗಡೆ ಏನೇನೋ ನಡೆದಿತ್ತು, ಅದೆಲ್ಲಾನು ಫೇಸ್ ಮಾಡಿ ನಿಂತಿದ್ಲು. ಬಟ್ ಎಲ್ಲೋ ಒಂದ್ ಕಡೆ ಅದೊಂದು ಫುಲ್ಫಿಲ್ ಆಗಿಲ್ಲ ಅವಳಿಗೆ. ಅವಳಿಗೆ ಆಸೆ ಇತ್ತು ಕೊನೆ ಮೂಮೆಂಟ್ ತನಕ ಬಿಗ್ ಬಾಸ್ ಮನೇಲಿ ಇರ್ಬೇಕು ಅಂತ. ಎಲ್ಲೋ ಒಂದ್ ಕಡೆ ಅದಾಗಿಲ್ಲ ಅಂತ ತುಂಬಾ ಬೇಜಾರಾದ್ರು. ಬಟ್ ಆಮೇಲೆ ಹೊರಗಡೆ ಬಂದ್ಮೇಲೆ ಜನರು ಸಪೋರ್ಟ್ ಮಾಡಿದ್ದು ಆಗಿರ್ಬೋದು, ಅವಳು ಇರ್ಬೇಕಾಗಿತ್ತು ಟಾಪ್ 5 ಅಂತೆಲ್ಲ ಹೇಳ್ತಾ ಇದ್ದಿದ್ದು, ಅವಳು ಬಂದ್ಬಿಟ್ಟು ಹೇಳೋದು ಇಲ್ಲ ನಂಗೂ ಖುಷಿ ಆಯ್ತು. ಲೈಕ್ ಇರ್ಬೇಕಾಗಿತ್ತು ಬಟ್ ಏನೂ ಆಗಲ್ಲ, ಒಬ್ರು ಯಾರು ಬರ್ಲೇಬೇಕು ಎಲ್ಲ ವಾರನೂ ಬಂದಿದ್ದು. ಆ ಫ್ಯಾನ್ಸ್ ಎಲ್ಲ ನೋಡಿ ಅವಳಿಗೆ ತುಂಬಾ ಖುಷಿ ಆಯ್ತು. ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ರಾಶಿಕಾ ಅವರು ಎಷ್ಟು ಲಕ್ಷ ಶಾಪಿಂಗ್ ಮಾಡಿದ್ರು ಅಂತ ನಿಮ್ಗೇನಾದ್ರು ಗೊತ್ತಾ ಅಂತ? ಪ್ಲಾನ್ಸ್ ಇಲ್ಲ ನಂಗೆ ಅದ್ರ ಬಗ್ಗೆ, ಲೈಕ್ ಐಡಿಯಾ ಇಲ್ಲ ನನ್ಗೆ ಅದು ಎಷ್ಟು ಏನು ಅಂತ. ಬಟ್ ಮಾಡಿದ್ಲು, ಜಾಸ್ತಿನೇ ಮಾಡಿದ್ಲು ಅನ್ಸುತ್ತೆ. ನಿಮ್ ಜೊತೆ ಶಾಪಿಂಗ್ ಕರ್ಕೊಂಡು ಹೋಗಿರ್ಲಿಲ್ವಾ? ಕರ್ಕೊಂಡು ಹೋಗಿದ್ಲು. ನಾನೇ ಸೆಲೆಕ್ಟ್ ಮಾಡ್ತಿದ್ದಿದ್ದೆಲ್ಲ, ನಾನೇ ಇದು ಮಾಡ್ತಿದ್ದು. ಅದು ಎಷ್ಟು ಬಜೆಟ್ ಎಲ್ಲ ನಂಗೆ ಏನೋ ಗೊತ್ತಿಲ್ಲ. ಹೋದ್ಮೇಲೂ ಮಾಡಿದೀವಿ, ಇದ್ದಾಗ್ಲೂ ಮಾಡಿದ್ವಿ. ಬಟ್ ಎಷ್ಟು ಏನು ಅಂತ ನಂಗೆ ಗೊತ್ತಿಲ್ಲ. ಓಕೆ, ಈಗ ಅಕ್ಕ ತಮ್ಮ ಅಥವಾ ಅಣ್ಣ ತಂಗಿ ಅಂತಂದ್ರೆ ಆಲ್ಮೋಸ್ಟ್ ಆ ಬಾಂಡಿಂಗ್ ಜೊತೆಗೆ ಫೈಟಿಂಗು ಕೂಡ ಸಿಕ್ಕಾಪಟ್ಟೆ ಇರುತ್ತೆ. ಸೊ ನಿಮ್ಮಿಬ್ಬರ ಮಧ್ಯೆ ಹೆಂಗಿರ್ತಿತ್ತು? ಬಾಂಡಿಂಗ್ ಅನ್ನೋದು ಜಾಸ್ತಿ ಇರ್ತಿತ್ತಾ ಅಥವಾ ಫೈಟಿಂಗೇ ಜಾಸ್ತಿ ಇರ್ತಿತ್ತಾ, ಹೆಂಗೆ ಅಂತ? ಎರಡೂ ತುಂಬಾ ಜಾಸ್ತಿ ಇತ್ತು. ಬಾಂಡಿಂಗ್ ಅನ್ನೋದು ತುಂಬಾ ಜಾಸ್ತಿ ಇತ್ತು. ಫೈಟಿಂಗ್ ಅನ್ನೋದು ಕಾಮನ್ ಇವಾಗೆಲ್ಲ ಇರ್ಲಿಲ್ಲ. ಲೈಕ್ ನಾನೊಂದು ಚಿಕ್ಕವನಿದ್ದಾಗೆಲ್ಲೋ 5th 6th ಆ ಟೈಮಲ್ಲಿ ತುಂಬಾ ಹೊಡೆದಾಡ್ತಾ ಇದ್ವಿ, ಸಖತ್ ಹೊಡೆದಾಡ್ತಾ ಇದ್ವಿ. ಅದು ಮನೇಲಿ ಬಿಟ್ಟು ಹೋಗಕ್ಕೆ ಎದ್ರುಕೊಳ್ಳೋರು. ಅಯ್ಯೋ ನಾನ್ ಬಿಟ್ಟು ಹೋಗ್ಬೇಕು ಅನ್ಕೊಂಡು ಪ್ಲಾನ್ಸ್ ಎಲ್ಲ ಕ್ಯಾನ್ಸಲ್ ಮಾಡ್ಕೊಬಿಡೋರು ಎಲ್ಲ ಹೋಗ್ಬೇಕಂತಂದ್ರೆ. ಇವಾಗ ಎಲ್ಲ ಆತರ ಇಲ್ಲ. ಬಟ್ ಅಕ್ಕಂಗೆ ನನ್ ಕಂಡ್ರೆ ಸಖತ್ ಇಷ್ಟ, ನನ್ಗೂ ಅಷ್ಟೇ. ಬಾಂಡಿಂಗ್ ತುಂಬಾ ಚೆನ್ನಾಗಿದೆ.
ಯಾರು ಜಾಸ್ತಿ ಜಗಳ ಆಡುವಂತದ್ದು ನಿಮ್ಮಿಬ್ರಲ್ಲಿ? ಮುಂಚೆ ಇಬ್ರು ಆಡ್ತಿದ್ವಿ. ನಾನೇನಾರು ಅಂದ್ರೆ ಅವಳು ತಡ್ಕೋತಾ ಇರ್ಲಿಲ್ಲ, ಅವಾಗ ಜಗಳ ಆಗ್ಬಿಡೋದು. ಇವಾಗೆಲ್ಲ ಆತರ ಏನಿಲ್ಲ. ಅವಾಗ ಏನಂದ್ರುವೆ ಕೇಳಿಸ್ಕೊತಲ್ಲ, ಅವಳೇನೋ ನಾನು ಕೇಳಿಸ್ಕೊತೀನಿ ಅಷ್ಟೇ. ಎಸ್, ರಾಶಿಕಾ ಮತ್ತೆ ಸೂರಜ್ ಅವರ ಫ್ರೆಂಡ್ಶಿಪ್ ಲವ್ ಏನು ಇದು ಅಂತ ನಿಮ್ಗೆ ಏನಾದ್ರು ಗೊತ್ತಾ? ಬಂದ್ಮೇಲೆ ಏನಾದ್ರು ಹೇಳಿದ್ರ ಅಂತ? ಇಲ್ಲ, ನಾವ್ ಅದನ್ನ ಏನು ಇದ್ ಮಾಡಿಲ್ಲ. ಬಟ್ ಅದೆಲ್ಲ ನೋಡಾದ್ಮೇಲೆ ಕೇಳ್ತಿದ್ಲು, ಓ ಈ ತರ ಎಲ್ಲ ಮಾಡ್ಬಿಟ್ಟಿದಾರ ಹಂಗಿಂಗ್ ಅಂತಲ್ಲ. ಬಟ್ ಅವಳು ಹೇಳಿದ್ಲು ಸಖತ್ ಒಳ್ಳೆ ಬೆಸ್ಟ್ ಫ್ರೆಂಡ್ ಅಂತ. ಒಳಗಡೆ ಇದ್ದಾಗ್ಲೂ ಇಂಟ್ರೊಡ್ಯೂಸ್ ಮಾಡ್ಸಿದ್ರು, ಮಾತಾಡಿದ್ರು, ಅವರು ನಮ್ ಜೊತೆ ಮಾತಾಡಿದ್ರು. ಆ ಒಂದ್ ಫ್ರೆಂಡ್ಶಿಪ್ ಅವ್ರ ಬಾಂಡಿಂಗ್ ತುಂಬಾ ಚೆನ್ನಾಗಿದೆ. ಅದು ಅವರು ನಮ್ಮ ಎಲ್ಲಾ ಕಡೆ ಅವರು ಇಂಟರ್ವ್ಯೂಸ್ ಗಳೆಲ್ಲ ಹೇಳಿದ್ದಾರೆ. ಸೊ ಅದೆಲ್ಲ ನೋಡಿರೋದ್ರಿಂದ ಅವ್ರದ್ದೊಂದು ಆ ಮನೆ ಒಳಗಡೆ ಆ ಒಂದು ಫ್ರೆಂಡ್ಶಿಪ್ ಬೇಕಾಗಿರುತ್ತೆ ಯಾರಿಗೇ ಆದ್ರೂ. ಲೈಕ್ ಒಂದು ಸಪೋರ್ಟ್ ಸಿಸ್ಟಮ್ ಆಗಿ ನಿಂತ್ಕೊಳ್ಳಕ್ಕೆ, ಏನೇ ಇದ್ರು ಕೇಳಿಸ್ಕೊಳ್ಳಕ್ಕೆ, ಬೇಜಾರಾಗಿದ್ದಾಗ ಅಲ್ಲಿ ತುಂಬಾ ಬೇಜಾರು ದುಃಖ ಎಲ್ಲ ನಡೀತಾ ಇರತ್ತೆ ಅಲ್ಲಿ. ಸೊ ಅದೆಲ್ಲ ಹೇಳ್ಕೊಳಕ್ಕೆ ಯಾರೊಬ್ರು ಬೇಕು ಮನೆ ಒಳಗಡೆ ಅಲ್ಲಿ. ಸೊ ಅವರೊಬ್ರು ಆ ಒಂದು ಬೆಸ್ಟ್ ಫ್ರೆಂಡ್ ಆಗಿ ಅವರದೊಂದು ಚೆನ್ನಾಗಿದ್ರು ಒಳಗಡೆ. ಸೋಷಿಯಲ್ ಮೀಡಿಯಾ ಅದ್ರ ಜೊತೆಗೆ ಬಿಗ್ ಬಾಸ್ ನೋಡಿರುವಂತಹ ವ್ಯೂವರ್ಸ್ ಎಲ್ಲಾನು ಕೂಡ ರಾಶಿಕಾ ಮತ್ತೆ ಸೂರಜ್ ಅವರ ಪೇರ್ ತುಂಬಾ ಚೆನ್ನಾಗಿದೆ ಅಂತ ಹೊಗಳ್ತಾ ಇದ್ರು, ಕಮೆಂಟ್ಸ್ ಅನ್ನ ಹಾಕ್ತಿದ್ರು. ಅಂಡ್ ಅದಕ್ಕೆ ತಕ್ಕಂಗೆ ಸೂರಜ್ ಅವರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಯಾರು ತುಂಬಾ ಬ್ಯೂಟಿಫುಲ್ ಅಂತಂದಾಗ ರಾಶಿಕಾ ಅವ್ರಿಗೆ ತಗೊಂಡ್ಬಂದು ಒಂದು ರೋಸ್ ಅನ್ನ ಕೊಡ್ತಾರೆ. ಸೊ ಹೊರಗಡೆ ಜನರ ಕ್ರೇಜ್ ಅಂತೂ ಇಬ್ರು ಒಂದಾಗ್ಬೇಕು ಅನ್ನೋಂಥದ್ದು ಇರುತ್ತೆ. ಸೊ ಆ ಒಂದು ಬಾಂಡಿಂಗ್ ನೋಡ್ಬೇಕಾದ್ರೆ ರಾಶಿಕಾ ಮತ್ತೆ ಸೂರಜ್ ಅವರ ನಡುವೆ ನಿಮ್ಗೆ ಹೆಂಗ್ ಅನ್ನಿಸ್ತಿತ್ತು ಅಂತ? ಅದೇ ಹೇಳನಲ್ಲ, ತುಂಬಾ ಖುಷಿ ಆಗ್ತಾ ಇತ್ತು. ಮನೆ ಒಳಗಡೆ ಫ್ಯಾಮಿಲಿ ಯಾರು ಇರಲ್ಲ, ಕಾಂಟ್ಯಾಕ್ಟ್ ಇರಲ್ಲ, ಏನಿರಲ್ಲ. ಬೇಜಾರಾಯ್ತು ಅಥವಾ ಅಳಬೇಕು ಅಂತಂದ್ರೆ, ಏನೋ ಶೇರ್ ಮಾಡ್ಕೋಬೇಕಂತಂದ್ರೆ ಯಾರು ಇರಲ್ಲ ಮನೆ ಒಳಗಡೆ. ಅಲ್ಲಿ ಆತರ ಒಬ್ರು ಸಪೋರ್ಟ್ ಆಗಿ ನಿಂತ್ಕೊಳ್ಳಕ್ಕೆ, ಎಲ್ಲ ಕೇಳಿಸ್ಕೊಳ್ಳಕ್ಕೆ, ಸಮಾಧಾನ ಮಾಡಕ್ಕೆ, ಇಲ್ಲ ಬಿಡು ಏನೂ ಆಗಲ್ಲ ಅಂತೆಲ್ಲ ಹೇಳಕ್ಕೆ ಒಬ್ರು ಬೇಕಾಗಿರ್ತಾರೆ. ಎಲ್ಲರಿಗೂ ಕಂಫರ್ಟ್ ಝೋನ್ ಅನ್ನೋದು ಇದ್ದೇ ಇರುತ್ತೆ. ಸೊ ಇವಳಿಗೆ ಆತರ ಇದ್ರು ನೋಡಿದ್ರೆ ನಮ್ಗೆ ತುಂಬಾ ಖುಷಿ ಆಗ್ತಾ ಇತ್ತು. ಏ ಬಿಡು, ನಮ್ ಜಾಗನೊಬ್ರು ಇದಾರೆ ಅಲ್ಲಿ, ನಮ್ ಬದ್ಲು ಯಾರೋ ಒಬ್ರಲ್ಲಿ ನೋಡ್ಕೋತಿದಾರ ಅವಳನ್ನ ಅಂತ. ಅದು ಆತರ ಒಂದು ತುಂಬಾ ಖುಷಿ ಇತ್ತು ಅವ್ರ ಬಾಂಡಿಂಗ್ ನೋಡಿದಾಗ. ಈಗ ನೀವು ಬಂದ್ಮೇಲೆ ಕೇಳ್ತೀರಾ ಅಕ್ಕ ನಿನ್ ಗಂಡ ಹೆಂಗಿರ್ಬೇಕು ಅಂತ? ಆತರ ಇನ್ನೇನು ಕೇಳಿಲ್ಲ. ಬಿಕಾಸ್ ಅವಳಿಗೆ ಮದ್ವೆ ಅವೆಲ್ಲ ಪ್ಲಾನ್ಸ್. ಬಿಕಾಸ್ ಅಪ್ಪ ಅಮ್ಮನ ಹತ್ರನೇ ಅವಳು ಮದ್ವೆ ವಿಷಯನ ಅಪ್ಪ ಅಮ್ಮನ ಕೇಳಕ್ ಬಂದ್ರೆ ಅವಳು ರೈಸ್ ಆಗ್ಬಿಡ್ತಾಳೆ. ಬಿಕಾಸ್ ಅವಳಿಗೆ ಫಸ್ಟ್ ಫ್ಯಾಮಿಲಿ ಅವಳು ಸ್ಟ್ಯಾಂಡ್ ಆಗ್ಬೇಕು, ಮನೆಯವ್ರನ್ನ ಸ್ಟ್ಯಾಂಡ್ ಮಾಡಿಸ್ಬೇಕು. ಅಲ್ಲಿ ತನಕನೂ ಮದ್ವೆ ಎಲ್ಲ ಪ್ಲಾನ್ಸ್ ಇಲ್ಲ ಅವಳ್ದು. ಓಕೆ, ಈಗ ನಾವೇನಿದ್ರು ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ಇರೋದ್ರಿಂದ ಬಿಗ್ ಬಾಸ್ ಹೋದ್ಮೇಲೆ ಪಾಸಿಟಿವ್ ಎಷ್ಟು ಬರುತ್ತೋ ನೆಗೆಟಿವ್ ಕೂಡ ಅಷ್ಟೇ ಬರುತ್ತೆ. ಸೊ ನೀವು ಬೇಕಾದ್ರೆ ಅರ್ಥ ಮಾಡ್ಕೊಂತೀರಾ, ಬಿಕಾಸ್ ಯಾಕಂತಂದ್ರೆ ನಿಮಗೆ ಗೊತ್ತು ಸೋಷಿಯಲ್ ಮೀಡಿಯಾ ಯಾವ ರೀತಿ ಇರುತ್ತೆ, ಹೆಂಗೆ ಪೋರ್ಟ್ರೇ ಆಗುತ್ತೆ ಅಂತ ಹೇಳ್ಬಿಟ್ಟು. ಪಾಸಿಟಿವ್ ಬಂದಾಗ ಯಾವ ತರ ಫೀಲ್ ಆಗ್ತಿದ್ರೆ, ಅಂಡ್ ನೆಗೆಟಿವ್ ಕಮೆಂಟ್ಸ್ ಅಂತ ನೋಡಿದಾಗ ನೀವು ಯಾವ ರೀತಿ ನಿಮ್ಮ ಮನೆಯವರನ್ನ ಕನ್ವಿನ್ಸ್ ಮಾಡ್ತಿದ್ರಿ? ಬಿಕಾಸ್ ತಂದೆ ತಾಯಿಗೆ ಅವರು ಸೋಷಿಯಲ್ ಮೀಡಿಯಾ ಅಂತಂದಾಗ ಸ್ವಲ್ಪ ದೂರ ನೋಡ್ತಾರೆ, ಒಂದೆರಡು ಕಮೆಂಟ್ ನೋಡಿದ್ರೆ ಬೇಜಾರಾಗ್ತಿತ್ತು. ಸೊ ನೀವು ಯಾವ ರೀತಿ ತಗೊಳ್ತಿದ್ರಿ, ಅಂಡ್ ನಿಮ್ಮ ತಂದೆ ತಾಯಿಗೆ ಯಾವ ರೀತಿ ಸ್ಫೂರ್ತಿ ಅಥವಾ ಸಮಾಧಾನವನ್ನ ಮಾಡ್ತಿದ್ರಿ ಅಂತ? ಲೈಕ್ ನಮ್ಗೆ ಅರ್ಥ ಮಾಡ್ಕೋಬಹುದು ನಾವು. ಇಲ್ಲ, ಬಿಗ್ ಬಾಸ್ ಅಂದ್ರೇನೆ ಕಾಂಟ್ರವರ್ಸಿ. ಅಲ್ಲಿ ಎಲ್ಲಾರ್ದು ಪಾಸಿಟಿವ್ ನೆಗೆಟಿವ್ ಇದ್ದೇ ಇರುತ್ತೆ, ಅಲ್ಲಿ ಏನೂ ಮಾಡಕ್ಕಾಗಲ್ಲ. ನಮ್ಗಾರ ಅರ್ಥ ಮಾಡ್ಕೋಬಹುದು ಈ ತರ ಇರುತ್ತೆ, ಹಿಂಗಲ್ಲ ಹಂಗೆ ಅಂತ. ಬಟ್ ಮನೆಯವ್ರಗಳಿಗೆ ಬರ್ತಾ ನಾವು ಕಮೆಂಟ್ಸ್ ಓದೋದನ್ನ ಬಿಡಿಸ್ಬಿಟ್ಟೆ ನಾನು. ಬೇಡ ನೋಡಕ್ಕೆ ಹೋಗ್ಬಿಡಿ, ವಿಡಿಯೋಸ್ ನೋಡಿ ಖುಷಿ ಪಡಿ, ಅದೆಲ್ಲ ನೋಡಕ್ ಹೋಗ್ಬಿಡಿ. ಏನಕ್ಕೆ ಅಂತಂದ್ರೆ ಎಲ್ಲಾರ್ಗು ಸಪ್ರೇಟ್ ಫ್ಯಾನ್ ಬೇಸ್ ಅನ್ನೋದಿರುತ್ತೆ. ಇವ್ರಿಗೇನಾರು ಇದಂದ್ರೆ ಅವ್ರಿಗಾಗಲ್ಲ, ಅವ್ರಿಗೇನಾದ್ರೆ ಇವ್ರಿಗಾಗಲ್ಲ. ಸೊ ಅದನ್ನ ಅವ್ರು ಮಾಡ್ತಿರ್ತಾರೆ. ಹೊರಗಡೆ ಬಂದಾಗ ಅವರು ಇಷ್ಟಪಡ್ತಾರೆ, ಅವರು ಚೆನ್ನಾಗಿ ಮಾತಾಡ್ತಾರೆ ಸಿಕ್ಕಿದ್ರೆ. ಬಟ್ ಒಳಗಡೆ ಇದ್ದಾಗ ಅವ್ರ ಫ್ಯಾನ್ಸ್ಗೋಸ್ಕರ ಅವ್ರಿಗೆ ಯಾರು ಇಷ್ಟ ಇರ್ತಾರೆ, ಅವ್ರು ಇದನ್ನ ಎಲ್ಲೋ ಒಂದ್ ಕಡೆ ಇದ್ ಮಾಡಕ್ಕೋಸ್ಕರ ಎಲ್ಲಾರ್ಗು ಹೇಳ್ತಿರ್ತಾರೆ. ಸೊ ಅದನ್ನ ಮನೆಯವ್ರಿಗೆ ಅರ್ಥ ಮಾಡಿಸ್ತಾ ಇದೆ ತುಂಬಾ. ಬೇಜಾರು ಮಾಡ್ಕೊಂಡಾಗ ಇಲ್ಲ ಹಿಂಗ್ ಇರಲ್ಲ, ಹಿಂಗೆ ಹೊರಗಡೆ ಬಂದ್ಮೇಲೆ ಅವ್ರಗಳೇ ಸಿಕ್ಕರೆ ಅವ್ರಗಳೇ ಹೊಗ್ಲುತ್ತಾರೆ, ಅವರೇ ಫೋಟೋ ತೆಗಿಸ್ಕೊತಾರೆ, ಈ ತರ ಎಲ್ಲ ಏನಿರಲ್ಲ ಅಂತ ಹೇಳ್ತಿದ್ದೆ. ಬರ್ತಾ ಅವ್ರು ಅರ್ಥ ಮಾಡ್ಕೊಂಡ್ರು ಒಂದಷ್ಟು ತಿಂಗಳಾದ್ಮೇಲೆ. ಆಮೇಲೆ ಅದೆಲ್ಲ ಸ್ವಲ್ಪ ಸರಿ ಹೋಯ್ತದು. ಎಸ್, ರಾಶಿಕಾ ಅವ್ರ ಬಗ್ಗೆ ಅಂತೂ ಒಂದಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರೆ. ಲಿಖಿತ್ ಶೆಟ್ಟಿ ನಿಮ್ ಬಗ್ಗೆ ಏನಾದ್ರು ಹೇಳೋದಾದ್ರೆ ಏನ್ ಮಾಡ್ತಿದಾರ ಮುಂದಿನ ದಿನಗಳಲ್ಲಿ, ನಿಮ್ಮ ಒಂದು ಗುರಿ ಏನು ಅಂತ? ಲೈಕ್ ನಾನು ಇವಾಗ ಸದ್ಯಕ್ಕೆ ಬಾಡಿ ಬಿಲ್ಡಿಂಗ್ ಮಾಡ್ತಾ ಇದ್ದೀನಿ. ನನ್ಗೆ ಅದ್ರಲ್ಲೇ ಇವಾಗ ಇದಿರೋದು ಇಂಟ್ರೆಸ್ಟ್ ಇರೋದು. ಅಂಡ್ ಆಕ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ. ಮನೆಯವ್ರ ದೊಡ್ಡ ಆಸೆ ಅದು ಸ್ಕ್ರೀನಲ್ಲಿ ನೋಡ್ಬೇಕು ಅಂತ. ಅದ್ರದ್ದು ಏನಾಗುತ್ತೆ ಅಂತ ಏನೋ ಪ್ಲಾನ್ಸ್ ಇಲ್ಲ. ಅದು ಅಕ್ಕ ಹೇಳಿದಾಳೆ, ನೀನ್ ಮಾಡು ಅಂತೆಲ್ಲ. ಅದು ಹೇಗೋಗುತ್ತೆ ನೋಡೋದ. ಬಟ್ ಇವಾಗ ಸದ್ಯಕ್ಕಂತೂ ಆಕ್ಟಿಂಗ್ ಬಗ್ಗೆ ಏನಿದಿಲ್ಲ ನನಗೆ. ಫ್ಯೂಚರ್ ನೋಡ್ಬೋದು. ಬಟ್ ಇವಾಗ ನಾನು ಬಾಡಿ ಬಿಲ್ಡಿಂಗ್ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು. ಓಕೆ, ಸೂಪರ್. ಈಗ ಏನಂತಂದ್ರೆ ಹೊರಗಡೆ ಬಂದ್ಮೇಲೆ ರಾಶಿಕಾ ಅವರನ್ನ ನೀವು ಫಿನಾಲೆ ಸ್ಟೇಜ್ ಅಲ್ಲಿ ನೋಡ್ಬೇಕು ಅಂತ ಅನ್ಕೊಂಡಿದ್ರಿ, ಬಟ್ ಅದು ಅನ್ಫಾರ್ಚುನೇಟ್ಲಿ ಆಗಿಲ್ಲ. ಬಿಕಾಸ್ ಯಾಕಂತಂದ್ರೆ ಇದು ಯಾವ ಟೈಮ್ ಹೆಂಗಾಗುತ್ತೆ ಅಂತ ಹೇಳೋದಕ್ಕೂ ಆಗಲ್ಲ ಬಿಗ್ ಬಾಸ್ ಮನೆಯಲ್ಲಿ. ಈಗ ರಾಶಿಕಾ ಅವರ ಪ್ಲೇಸ್ ಅಲ್ಲಿ ಆಗಿರ್ಬೋದು, ಅಥವಾ ಇಲ್ಲ ಅಂದ್ರೆ ಬಿಗ್ ಬಾಸ್ ಕಪ್ ಯಾರು ಗೆಲ್ಲಬಹುದು ಅಂಡ್ ಯಾರು ರನ್ನರ್ ಅಪ್ ಆಗ್ತಾರೆ ಅಂತ? ಲೈಕ್ ರನ್ನರ್ ಅಪ್ ಎಲ್ಲ ಅದು ನಂಗೆ ವಿನ್ನರ್ ಯಾರು ಆಗ್ಬೇಕು ಅದೆಲ್ಲ ನನಗೆ ಆಕ್ಚುಲ್ ಆಗಿ ಗೊತ್ತಿಲ್ಲ. ಬಿಕಾಸ್ ಏನೋ ಪ್ರೆಡಿಕ್ಟ್ ಮಾಡಕ್ ಆಗಲ್ಲ. ಅಲ್ಲಿ ಏನಾಗುತ್ತೆ, ಯಾರು ಬರ್ತಾರೆ, ನಾವ್ ಏನ್ ಅನ್ಕೊಂಡ್ರು ಅನ್ಕೊಂಡಂಗ ಆಗಲ್ಲ. ಹೊರ್ಗಡೆ ಎಲ್ಲ ಇರೋದೆಲ್ಲ ಸಿಚುವೇಶನ್ ಇವಾಗ ನೋಡಿದ್ರೆ ಗೆಲ್ಬಹುದು ಅಂದ್ರೆ ಗಿಲ್ಲಿಯವ್ರು ಗೆಲ್ಬಹುದು. ಬಟ್ ಯಾರು ಗೆಲ್ತಾರೆ ಅದೆಲ್ಲ ಹೇಳಕ್ ಇವಾಗ ಆಗಲ್ಲ. ಬಿಕಾಸ್ ಅದು ಲಾಸ್ಟ್ ಮೂಮೆಂಟ್ ತನಕನೂ ಅದನ್ನ ಹೇಳಕ್ ಆಗಲ್ಲ. ನಾವ್ ಏನಂದ್ರೂ ಅದ ಅನ್ಕೊಂಡಂಗ ಆಗಿರಲ್ಲ ಅಲ್ಲಿ. ಗಿಲ್ಲಿ ಅವರ ಕ್ರೇಜ್ ಬಗ್ಗೆ ಏನ್ ಹೇಳ್ತೀರಾ? ಲೈಕ್ ನೋಡಿದ್ರೆ ಖುಷಿ ಆಗುತ್ತೆ. ಲೈಕ್ ಆತರ ಒಬ್ರು ಫ್ಯಾನ್ಸ್ ಅವ್ರಿಗೆ ಇಷ್ಟಪಡೋರ್ನ ಅಷ್ಟು ಏನಂತಾರೆ ಅವ್ರನ್ನ ಸೇಫ್ ಮಾಡ್ತಾರೆ. ಏನೋ ಹೊರಗಡೆ ಏನೋ ನಡೆದ್ರು ಅವ್ರ ಕಡೆ ಮಾತಾಡೋದಾಗಿರ್ಬೋದು, ಅಲ್ಲಿರೋರು ಎಲ್ಲಾರ್ಗು ಸಪ್ರೇಟ್ ಫ್ಯಾನ್ ಬೇಸ್ ಅನ್ನೋದಿರುತ್ತೆ. ಅದೆಲ್ಲ ನೋಡಿದಾಗ ಅವ್ರು ಆತರ ಒಂದು ಲೈಕ್ ಅವ್ರ ಫ್ಯಾಮಿಲಿಗೆ ಕೇರ್ ಮಾಡೋದಾಗಿರ್ಬೋದು, ಅವ್ರನ್ನ ಒಂದು ಏನಂತ ಇಷ್ಟಪಡೋ ರೀತಿ ಎಲ್ಲ ನೋಡಿದ್ರೆ ಖುಷಿ ಆಗುತ್ತೆ. ಎಲ್ಲಾರ್ಗು ಇವಾಗ ಇಂಡಸ್ಟ್ರಿಲಿ ಇರೋ ಎಲ್ಲಾರು ಇಷ್ಟಪಡೋದೇ ಅದನ್ನ. ಲೈಕ್ ಫ್ಯಾನ್ಸ್ ನಮ್ನ ಆತರ ಇದ್ ಮಾಡ್ಬೇಕು ಅಂತ ನೋಡಿದಾಗ ಖುಷಿ ಆಗುತ್ತೆ ಆತರ.
ನಾಮಿನೇಷನ್ ವಿಚಾರದಲ್ಲಿ ರಕ್ಷಿತ್ ಅವರು ರಾಶಿಕಾಗೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಸೂರಜ್ ಅವರಿದ್ರು, ಸೂರಜ್ ಅವರು ಆಯ್ತು. ಇದಾಗ ರಘುವರ ಅಣ್ಣನ ಸ್ಥಾನದಲ್ಲಿರುವಂತಹ ರಘುವರ ಮೇಲೆ ಒರಕೊಳ್ಳುವಂತದ್ದಾಗಿರೋದು, ಅವ್ರ ತೊಡೆ ಮೇಲೆ ಮಲಗುವಂತದ್ದು, ಈ ತರ ಮಾಡಿದಾಗ ಕೆಲವೊಂದು ರೀಸನ್ಸ್ ಅನ್ನ ಕೊಟ್ಟಾಗ ಹೆಂಗ್ ಅನ್ನಿಸ್ತಿತ್ತು ನಿಮ್ಗೆ? ರಾಶಿಕಾ ಅವ್ರ ಜೊತೆ ರಕ್ಷಿತ್ ಅವರು ಪದೇ ಪದೇ ಕಿರಿಕ್ ಮಾಡ್ಕೊಳ್ತಿದ್ರ? ಅಲ್ಲಿ ಒಳಗಡೆ ಜಗಳ ನಡೆಯೋದು ಅದೊಂಥರ ಲೈಕ್ ಅದಾಗಿಲ್ದಂಗೆ ಇರಲ್ಲ ಅಲ್ಲಿ ಮನೇಲಿ. ಜಗಳ ಡೈಲಿ ಅದಾಗೇ ಆಗುತ್ತೆ ಅಲ್ಲಿ, ಊಟದ ವಿಷಯಕ್ಕಾಗಿರ್ಬೋದು, ಏನೋ ಒಂದ್ ಎಲ್ಲಾ ವಿಚಾರಕ್ಕೂ ಆಗುತ್ತೆ. ಬಟ್ ಅಲ್ಲಿ ರಘು ಅಣ್ಣನ ವಿಷಯಕ್ಕೆ ಎಲ್ಲರೂ ಹೊರಗಡೆ ನೋಡಿದ್ದಾರೆ. ನಾವು ಒಳಗಡೆ ಹೋದಾಗ ಅವ್ರಿಗೆ ಗಿಫ್ಟ್ ಕೊಟ್ಟಿದ್ವಿ, ಬಿಕಾಸ್ ಅವ್ರದ್ದು ಒಂದು ಬಾಂಡಿಂಗ್ ತುಂಬಾ ಚೆನ್ನಾಗಿತ್ತು. ಯಾಕಂದ್ರೆ ನಾನು ತಮ್ಮ ಅಲ್ಲಿ ಒಳಗಡೆ ಆ ತರ ಒಂದು ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಏನೇ ಇದ್ರು ಫೇಸ್ ಟು ಫೇಸ್ ಎಲ್ಲರೂ ಹಿಂದೆ ಮಾತಾಡ್ತಾರೆ. ಲೈಕ್ ಎಲ್ಲಾರು ಅಲ್ಲಿ ಇರೋರು ಅಂತಲ್ಲ, ಬಟ್ ನಾರ್ಮಲ್ ಆಗಿ ಅಲ್ಲಿ ಇರೋರು ಒಂದೊಂದ್ ಏನಾರು ಆದಾಗ ಫೇಸ್ ಟು ಫೇಸ್ ಬಂದ್ಬಿಟ್ಟು ನೀನ್ ಮಾಡಿ ತಪ್ಪು, ನೀನ್ ಮಾಡಿ ಸರಿ ಅಂತ ಯಾರು ಹೇಳಲ್ಲ. ಬಟ್ ಅವ್ರ ಮುಂದೆನೆ ಬಂದು ನೀನ್ ತಪ್ಪು ಮಾಡಿದ್ರು ಮುಂದೆನೆ ಹೇಳೋರು, ಆನ್ ಫೇಸ್ ಸರಿ ಏನಂತಾರೆ, ಚೆನ್ನಾಗ್ ಮಾಡಿದ್ರು ನೀನ್ ಚೆನ್ನಾಗ್ ಮಾಡಿದೆ ಅಂತ ಹೇಳೋರು. ಅದನ್ನ ಅವರೆಲ್ಲೋ ಸ್ವಲ್ಪ ಓವರ್ ಪೊಸೆಸಿವ್ ಇರ್ಬೋದು. ಅವರು ಎಲ್ಲಾ ಕಡೆ ನಾವು ನೋಡಿದಾಗ ಹಂಗೆ ಕಾಣಿಸ್ತಿದ್ದು. ಅದಕ್ಕೋಸ್ಕರ ಎಲ್ಲ ಅವ್ರಿಗೆಲ್ಲ ಇನ್ಸೆಕ್ಯೂರ್ ಫೀಲ್ ಆಗ್ತಿತ್ತೇನೋ. ಬಟ್ ಅವ್ರಿಗೆ ಯಾವತ್ತೂ ಆತರ ಆಗಿರ್ಲಿಲ್ಲ, ಅವರೆಲ್ಲೂ ಆತರ ಹೇಳ್ಕೊಂಡಿಲ್ಲ ಯಾವತ್ತದು. ಅವ್ರು ಹೇಳಿದಾರೆ, ನನ್ನ ಹೆಸರು ಹೇಳ್ಕೊಂಡಿದ್ದೀನಿ ಅಂತೆಲ್ಲ ಕೇಳಿದ್ದಾರೆ ಅಷ್ಟೇ. ಜಗಳ ಅದು ಅವರು ಆಡ್ತಾ ಇದ್ರು ಹಂಗೆ ಅವಾಗ ಅವಾಗ. ಬಿಗ್ ಬಾಸ್ ಮನೆಯಿಂದ ಬಂದಿರುವಂತಹ ರೆಮ್ಯುನರೇಷನ್ ಅಲ್ಲಿ ನೀವು ಏನ್ ತೆಗೆಸ್ಕೊಳಕ್ ಇಷ್ಟಪಡ್ತೀರಾ ನಿಮ್ಮ ಅಕ್ಕನ ಹತ್ರ? ಸೀರಿಯಸ್ ಆಗಿ ಅದೇನೋ ಪ್ಲಾನ್ಸ್ ಇಲ್ಲ ನನಗೆ ಇವಾಗ. ಅದು ನಾವು ಅದೇನ್ ಪ್ಲಾನ್ ಮಾಡ್ಬೇಕಿನ್ನ ಗೊತ್ತಿಲ್ಲ. ಬಂದಾದ್ಮೇಲೆ ಆವಾಗ ಏನ್ ತೆಗೆಸ್ಕೋಬೇಕಂತ ಅನ್ಸುತ್ತೆ, ಅಥವಾ ಅವಾಗ ಏನ್ ಮಾಡ್ಬೇಕಂತ ಅನ್ಸುತ್ತೆ, ಅದ್ರ ಮೇಲೆ ಯೋಚನೆ ಮಾಡ್ಬೇಕು. ಓಕೆ, ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಿಮ್ಗೆ ಏನಾದ್ರು ಬಿಗ್ ಬಾಸ್ ಆಪರ್ಚುನಿಟಿ ಬಂತು ಅಂದ್ರೆ ಹೋಗ್ತೀರಾ ಅಂತ? ಇನ್ ಫ್ಯೂಚರ್ ನೋಡೋದ ಹೇಗಾಗುತ್ತೆ ಅಂತ. ಬಟ್ ಇವಾಗ ನಾನು ಇದೆಲ್ಲ ನನ್ಗೆ ಅಕ್ಕ ಹೋಗಿದ್ ಬಂದಿರೋದೆಲ್ಲ ಇದು ನೋಡಿದಾಗ ಇವಾಗಲೇ ನಮ್ಗೆ ಒಳಗಡೆ ಅವ್ರಿಗೊಂಥರ ಬಿಗ್ ಬಾಸ್, ಹೊರಗಡೆ ನಮ್ಗೊಂಥರ ಬಿಗ್ ಬಾಸ್. ಅದು ಅವ್ರ ಟಾಸ್ಕ್ ಆಡ್ತಿದ್ರೆ ನಮ್ಗೆ ಹೊರಗಡೆ ಇನ್ನೊಂಥರ ಟಾಸ್ಕ್ ಇಲ್ಲಿ. ಸೊ ಇವಾಗಿನ ಸಿಚುವೇಶನ್ ಅಲ್ಲಿ ನಿಜ ಗೊತ್ತಿಲ್ಲ. ಬಟ್ ಇನ್ ಫ್ಯೂಚರ್ ನೋಡೋದ ಏನಾಗುತ್ತೆ, ಹೆಂಗೇನು ಅಂತ, ಅವಾಗ ಹೆಂಗಿರುತ್ತೆ ಅಂತ. ಓಕೆ, ರೆಮ್ಯುನರೇಷನ್ ಎಷ್ಟು ಸಿಕ್ತು ರಾಶಿಕಾ ಅವರಿಗೆ? ಅದು ಸೀರಿಯಸ್ ಆಗಿ ಇನ್ನ ಗೊತ್ತಿಲ್ಲ, ಇನ್ನ ಅದಿನ್ನೂ ಬಂದೂ ಇಲ್ಲ. ಗೊತ್ತಿಲ್ಲ, ಅದು ಅಕ್ಕನೇ ಮಾತಾಡಿರೋದು ಅದೆಲ್ಲ. ನೆಕ್ಸ್ಟ್ ಪ್ಲಾನ್ಸ್ ಏನಿದೆ ರಾಶಿಕಾ ಅವ್ರ ಜೊತೆ? ಈಗ ಬಿಗ್ ಬಾಸ್ ಅಂತೂ ಆಯ್ತು, ಅದಾದ ನಂತರ ಈಗ ಫಿನಾಲೆ ಅಂತೂ ಮುಗಿಯುತ್ತೆ. ಅದಾದ ನಂತರ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದಾರ ಫ್ಯಾಮಿಲಿ ಅವರೆಲ್ಲ ಸೇರಿ? ಫ್ಯಾಮಿಲಿ ಅವರೆಲ್ಲ ಸೇರಿ ಏನಿಲ್ಲ, ಬಟ್ ಅವ್ರ ಪ್ಲಾನ್ಸ್ ನನ್ಗಿರೋದು ಏನಂತಂದ್ರೆ ಅಕ್ಕ ಒಳ್ಳೊಳ್ಳೆ ಸಿನಿಮಾಸ್ ಮಾಡ್ಬೇಕು, ಅವಳೊಂದು ದೊಡ್ಡ ಮಟ್ಟಕ್ಕೆ ಹೆಸರು ಮಾಡ್ಬೇಕು. ನನಗೆ ಅದೊಂದೇ ನಂಗೆ ಆಸೆ ಇರೋದು. ನನಗೆ ಅದ್ ಬಿಟ್ರೆ ಅಕ್ಕಂಗೆ ಆಸೆ ಇರೋದು ಅಪ್ಪ ಅಮ್ಮಂಗೆ ಚೆನ್ನಾಗಿ ನೋಡ್ಕೋಬೇಕು ಅಂತ ಅಕ್ಕಂಗೆ ಆಸೆ ಇರೋದು ಅಷ್ಟೇ. ಅದೇ ಇವಾಗ ಸದ್ಯಕ್ಕಿರೋದು ಇವಾಗ. ಓಕೆ, ನೀವು ಹೇಳ್ತಿದ್ರೆ ಆಗ್ಲೇನೆ ಒಂದೊಳ್ಳೆ ಫ್ರೆಂಡ್ ಬೇಕು, ಸಮಾಧಾನ ಮಾಡೋದಕ್ಕಾಗಿರ್ಬೋದು, ನಮ್ಮ ಕಷ್ಟ ಸುಖಗಳನ್ನ ಹಂಚ್ಕೊಳ್ಳೋದಕ್ಕಾಗಿರ್ಬೋದು ಅಂತ. ಅದಕ್ಕೆ ಸೂರಜ್ ಅವರು ಸಿಕ್ಕಿದ್ರು ಬಿಗ್ ಬಾಸ್ ಮನೆಯಲ್ಲಿ ರಾಶಿಕಾ ಅವ್ರಿಗೆ. ಸೂರಜ್ ಅವರು ಹೊರಗಡೆ ಬಂದ್ಮೇಲೆ ನೀವು ಅವ್ರು ಕಾಲ್ ಮಾಡಿ ಮಾತನಾಡಿದ್ದುಂಟಾ ಅಂತ? ಕಾಲ್ ಮಾಡೇನ್ ಮಾತಾಡಿಲ್ಲ ನಾನು ಒಳಗಡೆ ಸಿಕ್ಕಿದಷ್ಟೇ. ನಾನು ಆಕ್ಚುಲ್ ಆಗಿ ಹೇಳ್ಬೇಕಂತಂದ್ರೆ ಹೊರಗಡೆ ಬಂದ್ಮೇಲೆ ಕಾಂಟ್ಯಾಕ್ಟ್ ಏನೋ ನಾವು ಮಾಡಿರ್ಲಿಲ್ಲ. ಅದ್ ಬಿಟ್ರೆ ಈ ಅನುಬಂಧ ಶೋಗೆ ಏನೋ ಬಂದಾಗ ಅಕ್ಕ ಇನ್ವೈಟ್ ಮಾಡಿರ್ತಾರೆ, ಅವಾಗ ಸಿಕ್ಕಿರ್ತಾರೆ ಅಷ್ಟೇ. ಅವಾಗ ಒಂದ್ 2 ಸೆಕೆಂಡ್ ಮಾತಾಡಿರ್ತೀವಿ ಅಷ್ಟೇ, ಹೊರಡ ಟೈಮಿಂಗ್ ಏನೋ ಸಿಗ್ತಾರೆ. ಅದ್ ಬಿಟ್ರೆ ಏನ್ ಆತರ ಪರ್ಸನಲ್ ಕಾಲ್ ಎಲ್ಲ ಮಾಡಿ ಆತರ ಏನೋ ಮಾತಾಡಿರ್ಲಿಲ್ಲ. ಫೈನಲಿ ಕರ್ನಾಟಕ ಜನತೆಗಾಗಿರ್ಬೋದು, ರಾಶಿಕಾ ಅವ್ರಿಗೆ ವೋಟ್ ಮಾಡಿರುವಂತಹ ಅಭಿಮಾನಿಗಳಿಗಾಗಿರ್ಬೋದು, ಲಿಖಿತ್ ಶೆಟ್ಟಿ ಏನು ಹೇಳ್ತಾರೆ ಅಂತ? 100 days ಅಲ್ಲಿ ಅಕ್ಕನ ಉಳಿಸ್ಕೊಂಡಿದ್ದಾರೆ, ಎಲ್ಲಾರು ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ. ಇನ್ ಮುಂದಕ್ಕೆ ಅವಳು ಏನೇನ್ ಸಿನಿಮಾಸ್ ಮಾಡ್ತಾಳೆ ಅಥವಾ ಅವಳು ಏನೇ ಮಾಡಿದ್ರು ಎಲ್ಲದಕ್ಕೂ ಹಿಂಗೆ ಸಪೋರ್ಟ್ ಮಾಡಿ ಅವಳಿಗೆ ಇನ್ನೂ ದೊಡ್ಡ ಮಟ್ಟ ಕರ್ಕೊಂಡು ಹೋಗ್ಬೇಕಂತ ಕೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಒಂದಷ್ಟು ಸಮಯವನ್ನ ನಮ್ಮ ಬಾಸ್ ಟಿವಿ ಜೊತೆ ಕಳೆದಿದ್ದಕ್ಕೆ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ಅಷ್ಟೇ. ಇದಾಗಿತ್ತು ರಾಶಿಕಾ ಶೆಟ್ಟಿ ಅವರ ತಮ್ಮ ಲಿಖಿತ್ ಶೆಟ್ಟಿ ಅವರ ಮಾತು. ಕ್ಯಾಮರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.